Hi everyone, dear students of class 10 ಈ 10ನೇ ಅಥವಾ SLC ವಿದ್ಯಾರ್ಥಿಗಳಿಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪೋಯಮ್ ಯಾವುದಪ್ಪ ಅಂತಂದ್ರೆ ದಟ್ ಪೋಯಮ್ ಈಸ್ ಕಾಲ್ಡ್ ಕ್ವಾಲಿಟಿ ಆಫ್ ಮರ್ಸಿ. ಈ ಕ್ವಾಲಿಟಿ ಆಫ್ ಮರ್ಸಿ ಅಂತಕ್ಕಂಥ ಈ ಒಂದು ಪೋಯಮನ್ನು ನಾವೇನು ಮಾಡೋಣಪ್ಪ ಅಂತಂದರೆ ಈ ಕ್ಲಾಸಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಹಾಗೆ ಕೂಡ ನಿಮ್ಗೆ ಏನಿದಪ್ಪ ಅಂದರೆ ಇದು ಮೆಮೊರೈಸೇಷನ್ ಪೋಯಮ್ ಇದೆ ರೀ. 4 ಮಾರ್ಕ್ಸಿಗೆ ಕಂಪಲ್ಸರಿ ನಿಮ್ಮ ಆ್ಯನಿವಲ್ ಬೋರ್ಡ್ ಎಕ್ಸಾಮಿಗೆ ಬರುತ್ತೆ. ಹಾಗಾದರೆ ಕ್ವಾಲಿಟಿ ಆಫ್ ಮೆರ್ಸಿ ಅಂದರೆ ಏನು? ಕ್ವಾಲಿಟಿ ಅಂದರೆ ಗುಣ, ಆಮೇಲೆ ಮೆರ್ಸಿ ಅಂದರೆ ಏನು ರೀ? ಕರುಣೆ, ಕೈಂಡ್ನೆಸ್ ಅಂತ ಕರಿತೀವಲ್ಲ. ಈ ಪೋಯಮನ್ನು ಬರೆದವ್ರು ಯಾರಪ್ಪ ಅಂತಂದರೆ ವಿಲಿಯಮ್ ಶೇಕ್ಸ್ಪಿಯರ್ ಅವರು. ಈ ಪೋಯಮ್ ಎಲ್ಲಿಂದ ತೊಗೊಂಡಿದ್ದಾರೆ ವಿಲಿಯಮ್ ಶೇಕ್ಸ್ಪಿಯರ್ ಅವರು ಅಂತಪ್ಪ ಅಂತಂದ್ರೆ ನಾನು ಆಲ್ರೆಡಿ ನಿಮ್ಗೆ ಫಸ್ಟ್ ಲೆಸನ್ ಯಾವುದ್ರಿ ಹೀರೋ ಸ್ವಾಮಿದು ಅಪ್ಲೋಡ್ ಮಾಡಿದ್ದೀನಿ. ಸೆಕೆಂಡ್ ಲೆಸನ್ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸನ್ನು ನೋಡಿದ್ದೀವಿ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಅನ್ನು ನೋಡಿದ್ದೀವಿ. ಆಮೇಲೆ ನೆಕ್ಸ್ಟ್ ಈಗ ಯಾವುದಪ್ಪ ಅಂತಂದ್ರೆ ಪೋಯಮನ್ನು ನಾವೀಗ ಕ್ವಾಲಿಟಿ ಆಫ್ ಮೆರ್ಸಿಯನ್ನು ನೋಡೋಣ. ಈ ಕ್ವಾಲಿಟಿ ಆಫ್ ಮೆರ್ಸಿ ಅಂತಕ್ಕಂಥ ಪೋಯಮನ್ನು ಬರೆದವ್ರು ಯಾರಪ್ಪ ಅಂದರೆ ವಿಲಿಯಮ್ ಶೇಕ್ಸ್ಪಿಯರ್ ಅವರು. ಈ ಪೋಯಮನ್ನು ಎಲ್ಲಿಂದ ತೊಗೊಂಡಿದ್ದಾರೆ ಅದನ್ನ ಒಂದು ಸ್ವಲ್ಪ ನಾವಿಲ್ಲಿ ನೋಡೋಣ. ಯು ಹ್ಯಾವ್ ರೆಡ್ ದ ಲೆಸನ್ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಹೋಪ್ ಯು ಎಂಜಾಯ್ ದ ಸ್ಟೋರಿ. ಮಸ್ತಾಗಿತ್ತು, ಎಂಜಾಯ್ಮೆಂಟನ್ನು ನಾವು ಮಾಡಿದ್ವಿ. ಆ ಸ್ಟೋರಿಯನ್ನು ಅರ್ಥ ಮಾಡ್ಕೊಂಡು ಇವರು ಯಾವ ಸ್ಟೋರಿಯನ್ನು ಅಲ್ಲಿ ನೋಡ್ತೀವಪ್ಪ ಅಂದರೆ ಹೆಲ್ಪಿಂಗನ್ನು, ಕಷ್ಟದಲ್ಲಿದ್ದವ್ರಿಗೆ ಏನು ಮಾಡಬೇಕು ಸಹಾಯ ಮಾಡ್ತಕ್ಕಂಥ ಒಂದು ಕ್ವಾಲಿಟಿಯನ್ನು ನಾವು ಕಲ್ತಿದ್ದೀವಿ. ಈ ಒಂದು ಪೋಯಮ್ ಅದೇ ರೀತಿಯಾಗಿ ರಿಲೇಟೆಡ್ ಆಗದ ರೀ. ವಿಚ್ ಕ್ವಾಲಿಟಿ ಆಫ್ ಬಾಳೇಶ್ವರ್ ಸ್ಟ್ರೈಕ್ಸ್ ಯು ಆ್ಯಸ್ ಅ ಗ್ರೇಟ್. ಬಾಳೇಶ್ವರ ಏನು ಮಾಡ್ದ ಆ ಹುಡುಗಿಗೆ, ಯಾವುದ್ರಿ ಹುಡುಗಿ ಅದು ರೋಮಾ ತಡ್ರೇಜ್ ಆಗಿ ಏನಪ್ಪ ಅಂದರೆ ಹೆಲ್ಪ್ ಮಾಡ್ದ. ಅದನ್ನು ನೀವು ಡಿಸ್ಕಸ್ ಮಾಡಿರಿ. ಹಿಯರ್ ಈಸ್ ಅನ್ ಎಕ್ಸ್ಟ್ರಾಕ್ಟ್ ಫ್ರಮ್ ದ ಪ್ಲೇ. ಇದೊಂದು ನಾಟಕದ ಒಂದು ಭಾಗ, ಎಕ್ಸ್ಟ್ರಾಕ್ಟ್ ಅಂತ ಕರಿತೀವಿ. ಒಂದು ಶಾರ್ಟ್ ಒಂದು ಸಂಭಾಷಣೆ ಅಥವಾ ಪೋಯಮ್, ಪದ್ಯ ಅಂತ ನಾವು ಕರಿತೀವಿ. ಇಲ್ಲಿ ಯಾವ ಪ್ಲೇ, ಯಾವ ನಾಟಕ ರೀ? ದ ಮರ್ಚೆಂಟ್ ಆಫ್ ವೆನಿಸ್. ಯಾರು ಬರ್ದಾರಪ್ಪ ಅಂದರೆ ಇದನ್ನು ಮರ್ಚೆಂಟ್ ಆಫ್ ವೆನಿಸ್ದು ವಿಲಿಯಮ್ ಶೇಕ್ಸ್ಪಿಯರ್ ಅವ್ರು ಬರೆದಿರ್ತಕ್ಕಂಥ ಒಂದು ಪ್ಲೇ, ನಾಟಕ ಯಾವುದು? ಮರ್ಚೆಂಟ್ ಆಫ್ ವೆನಿಸ್ನಲ್ಲಿರ್ತಕ್ಕಂಥ ಎಕ್ಸ್ಟ್ರಾಕ್ಟನ್ನು ಇಲ್ಲಿ ತಗೊಂಡಿದ್ದಾರೆ. ಫೋರ್ಷಿಯಾ, ಈ ಫೋರ್ಷಿಯಾ ಅಂತಕ್ಕಂಥ ಒಂದು ಕ್ಯಾರೆಕ್ಟರ್ ಬರುತ್ತೆ. ಹಾಗಾದ್ರೆ ಫೋರ್ಷಿಯಾ ಅಂದರೆ ಯಾರು? ಈ ಪೋರ್ಷಿಯಾ ಅಂದರೆ ಏನಪ್ಪ ಅಂತಂದ್ರೆ ಇಲ್ಲಿ ಇನ್ನೊಬ್ಬ ಬರ್ತಾನೆ, ಬಸಾನಿಯೋ ಅಂಥೇಳಿ ಬರ್ತಾನೆ. ಓಕೆ, ಬಸಾನಿಯೋ ಏನು ಮಾಡ್ತಾ ಇದ್ದಪ್ಪ ಅಂತಂದ್ರೆ ಬಸಾನಿಯೋ, ಓಕೆ, ಈ ಬಸಾನಿಯೋ ಏನು ಮಾಡ್ತಿರ್ತಾನೆ, ಈ ಹುಡುಗಿಯನ್ನು ಲವ್ ಮಾಡ್ತಿರ್ತಾನೆ. ಯಾವ ಹುಡುಗಿರಿ? ಈ ಪೋರ್ಷಿಯಾ ಅಂತಕ್ಕಂಥ ಹುಡುಗಿಯನ್ನು. ಈ ಬಸಾನಿಯೋ ಲವ್ ಮಾಡ್ತಕ್ಕಂಥ ಹುಡುಗಿ ಯಾರು? ಪೋರ್ಷಿಯಾ. ಈ ಬಸಾನಿಯೋ ಏನು ಮಾಡಬೇಕಾಗ್ತದೆ? ಈ ಪೋರ್ಷಿಯಾ ಅಂತಕ್ಕಂಥ ಹುಡುಗಿಯನ್ನು ಮದುವೆ ಆಗಬೇಕಾಗ್ತದೆ. ಯಾಕಂದ್ರೆ ಮದುವೆ ಆಗ್ಬೇಕಂದ್ರೆ ಏನು ಬೇಕು ರೀ? ದುಡ್ಡು ಬೇಕು. ಅದಕ್ಕೋಸ್ಕರ ಏನು ಮಾಡ್ತಾನೆ, ಇವನು ಫ್ರೆಂಡ್ ಯಾರು? ಆ್ಯಂಟೋನಿಯೋ ಇರ್ತಾನೆ ರೀ. ಆ್ಯಂಟೋನಿಯೋ, ಈ ಒಂದು ಆ್ಯಂಟೋನಿಯೋ ಏನಿರ್ತಾನಪ್ಪ ಅಂದರೆ ಬಿಸ್ನೆಸ್ ಮ್ಯಾನ್ ಇರ್ತಾನೆ. ಈ ಒಂದು ಹಡಗಲ್ಲಿ ತನ್ನ ಬಿಸ್ನೆಸ್ಸನ್ನು ಮಾಡೋದು, ಅದನ್ನು ಬೇರೆ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಮಾಡೋದು. ಇವನಿಗೆ ಏನು ಮಾಡ್ತಾನಪ್ಪ ಅಂದರೆ ಬಸಾನಿಯೋ ಆ್ಯಂಟೋನಿಗೆ ದುಡ್ಡು ಬೇಡ್ತಾನೆ. ಯಾಕೆ ಬೇಡ್ತಾನೆ? ಫಾರ್ ದ ಮ್ಯಾರೇಜ್ ಪರ್ಪಸ್, ಮದುವೆ ಉದ್ದೇಶವನ್ನು ಇಟ್ಕೊಂಡು. ಅವಾಗ ಇವೇನು ಮಾಡಿರ್ತಾನೆ ಆ್ಯಂಟೋನಿಯೋ, ಇದ್ದ ದುಡ್ಡನ್ನೆಲ್ಲ ಆ ಒಂದು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿರ್ತಾನೆ. ಇನ್ನೊಬ್ಬ ಬರ್ತಾನೆ, ಯಾರು ಬರ್ತಾರೆ? ಶೈಲಾಕ್ ಅಂಥೇಳಿ. ಈ ಶೈಲಾಕ್ ಯಾರಪ್ಪ ಅಂತಂದ್ರೆ ಇವನು ಕೂಡ ಇಂಟ್ರೆಸ್ಟ್, ಬಡ್ಡಿ ರೊಕ್ಕ ಕೊಡ್ತಿರ್ತಾನೆ ರೀ. ಭಾಳಷ್ಟು ಈ ವಾರದ ಬಡ್ಡಿ, ದಿನದ ಬಡ್ಡಿ, ತಿಂಗಳದ ಬಡ್ಡಿ, ಭಾಳಷ್ಟು ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಈ ಶೈಲಾಕು. ಈ ಆ್ಯಂಟೋನಿ ಏನು ಮಾಡ್ತಾನಪ್ಪ ಅಂದ್ರೆ ಅವನ ಬಳಿ ದುಡ್ಡು ಇದ್ದಾಗ ಯಾವುದೇ ಒಂದು ಇಂಟ್ರೆಸ್ಟನ್ನು, ಬಡ್ಡಿಯನ್ನು ತಗೊಳ್ಳದೆ ಕೊಡ್ತಿರ್ತಾನೆ. ಬಟ್ ಈ ಟೈಮ್ ಇವು ಮ್ಯಾರೇಜ್ಗೋಸ್ಕರ ಕೇಳಿದಾಗ ಇವನ ಬಳಿ ದುಡ್ಡು ಇರೋಂಗಿಲ್ಲ. ಅವಾಗ ಆ್ಯಂಟೋನಿಯೋ ತನ್ನ ಫ್ರೆಂಡಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವನ ಬಳಿ ಬರ್ತಾನೆ ರೀ, ಶೈಲಾಕ್ನ ಬಳಿ ದುಡ್ಡು ಕೊಡು ಅಂತ ಹೇಳ್ಕೊಂಡು. ಅವಾಗ ಶೈಲಾಕ, ನಾನು ನಿನಗೆ ಇಂಟ್ರೆಸ್ಟ್ ತೊಗೊಳಂಗಿಲ್ಲ, ನೀ ಏನು ಮಾಡಬೇಕಪ್ಪ ಅಂತಂದ್ರೆ ನಾನು 1 ವರ್ಷ ಅಥವಾ 6 ತಿಂಗಳು ಟೈಮ್ ಕೊಡ್ತೀನಿ. ಆ ತಿಂಗಳ ಟೈಮ್ನಲ್ಲಿ ನೀನು ದುಡ್ಡು ಕೊಡ್ಲಿಕ್ಕಂದ್ರೆ ನಿನ್ನ ಬಾಡಿಯಲ್ಲಿರ್ತಕ್ಕಂಥ 1 ಪೌಂಡ್ ಮಾಂಸವನ್ನು ಕೊಡಬೇಕು ಅಂತ ಒಂದು ಏನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಕಮಿಟ್ಮೆಂಟ್ ಆಗುತ್ತೆ ರೀ. ಓಕೆ, ಅವಾಗ ಫ್ರೆಂಡಿಗೆ ಹೆಲ್ಪ್ ಮಾಡಬೇಕು. ಇಲ್ಲ ನನ್ನ ಹಡಗುಗಳು ಹೊಳೆ ಬರ್ತಾವ, ದುಡ್ಡನ್ನು ತೊಗೊಂಬರ್ತಾವ, ನಾ ಗ್ಯಾರಂಟಿ ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ಕಂದ ಇವನ ಕಡೆ ಇಂಟ್ರೆಸ್ಟ್ಲೇ ದುಡ್ಡನ್ನು ತೊಗೊಳ್ತಾನೆ.
ಮುಂದೆ ಏನಾಗುತ್ತಪ್ಪ ಅಂದರೆ ಇವನ್ ಬಿಸ್ನೆಸ್ಸು ಹಡಗುಗಳು ವಾಪಸ್ ಬರದೇ ಇರೋದ ಕಾರಣಕ್ಕೆ ಇವನಿಗೆ ದುಡ್ಡು ಕೊಡಬೇಕಾಗ್ತದೆ ರೀ. ಅವಾಗ ಇವ ಏನು ಮಾಡ್ತಾನಪ್ಪ ಅಂದರೆ ಶೈಲಾಕ್ ಆ್ಯಂಟೋನಿಯಾಗೆ 1 ಪೌಂಡ್ ಮಾಂಸವನ್ನು ತಗೋಬೇಕಲ್ರಿ. ಅವಾಗ ಪೋರ್ಷಿಯಾ ಏನು ಮಾಡ್ತಾಳಪ್ಪ ಅಂದ್ರೆ ಈ ಪೋಯಮನ್ನು ಹೇಳ್ತಾಳ್ರಿ. ಯಾಕೆ ಹೇಳ್ತಾಳಪ್ಪ ಅಂದರೆ ಇವನ ಮೇಲೆ ಇವ 1 ಪೌಂಡ್ ಮಾಂಸ ತೊಗೊಂಡ್ರೆ ಸತ್ತಾನ, ಅವನ ಮೇಲೆ ಏನು ಮಾಡು, ದಯೆಯನ್ನು ತೋರಿಸು, ಮೆರ್ಸಿ ಅಂದರೆ ಏನು, ಕರುಣೆಯನ್ನು ತೋರಿಸು ಅಂತ ಏನು ಮಾಡ್ತಾಳೆ, ಈ ಒಂದು ಶಾರ್ಟ್ ಪೋಯಮನ್ನು ಇಲ್ಲಿ ಆಕೆ ಹೇಳ್ತಾಳೆ. ಐ ಹೋಪ್ ನಿಮಗೆ ಚೆನ್ನಾಗಿ ಅರ್ಥ ಆಯ್ತು ತಿಳ್ಕೊಂಡಿನಿ ಈ ಬ್ಯಾಕ್ಗ್ರೌಂಡ್ ಆಫ್ ದ ಸ್ಟೋರಿ. ಓಕೆ, ಈಗ ನಾವು ಪೋಯಮನ್ನು ಸ್ಟಾರ್ಟ್ ಮಾಡೋಣ್ರಿ. ಯಾರು ಬರೆದಿದ್ದಾರೆ ಈ ಪೋಯಮನ್ನು? ವಿಲಿಯಮ್ ಶೇಕ್ಸ್ಪಿಯರ್. ಬಹಳಷ್ಟು ಇಂಪಾರ್ಟೆಂಟ್ ಇದೆ. ನೀವು ಕೂಡ ಕೆಲವೊಂದಿಷ್ಟು ವರ್ಡ್ಸ್ ಮೀನಿಂಗನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಮುಂದೆ ಇಟ್ಕೊಳ್ರಿ, ಹಾಗೆ ಬರಿತಾ ಹೋಗ್ರಿ, ಅರ್ಥ ಆಗುತ್ತೆ. ಏನಾದರೂ ಅರ್ಥ ಆಗಲಿಕ್ಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ, ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ರಿ. ಓಕೆ, ಹಾಗಾದ್ರೆ ಪೊಯಿಟಿಕ್ ಲೈನ್ಸನ್ನು ನೋಡೋಣ್ರಿ 1 by 1. ಓಕೆ, ದ ಫಸ್ಟ್ stanza, totally how many lines are here? Totally 14 lines are here. Okay, 14 I think. Okay, 15 are here. Okay, sorry, 5 10 14. Okay, 14 lines are here. ನೋಡೋಣ. The quality of mercy is not strained, it droppeth as the gentle rain from the heaven upon the place beneath. It is twice blessed, it is blessed him that gives and him that takes, these mightiest in the mightiest it becomes. ಏನು ಹೇಳುತ್ತಾರೆ ಈ ಕ್ವಾಲಿಟಿ ಆಫ್ ಮೆರ್ಸಿ ಪೋಯಮ್? ದ ಕ್ವಾಲಿಟಿ ಆಫ್ ಮೆರ್ಸಿ is not strained. Here is a word strained. ಕ್ವಾಲಿಟಿ ಆಫ್ ಮೆರ್ಸಿ ಅನ್ನೋದು ಸ್ಟ್ರೇನ್ಡ್ ಅಲ್ಲ. ಸ್ಟ್ರೇನ್ಡ್ ಅಂದರೆ ಏನಪ್ಪ ಅಂತ ನೀವು ಕೂಡ ಬರೆದುಕೊಳ್ರಿ, ಒತ್ತಾಯಪೂರ್ವಕವಾಗಿ. ಈ ಒಂದು ಕರುಣೆಯನ್ನು ಒತ್ತಾಯಪೂರ್ವಕವಾಗಿ ಪಡೆದುಕೊಳ್ಳಂಗಿಲ್ಲ, ಬರಂಗಿಲ್ರಿ. ನನ್ನ ಮ್ಯಾಗ ಕರುಣೆ ತೋರಿಸಪ್ಪ ಅಂತಂದೇಳಿ ಒತ್ತಾಯಪೂರ್ವಕವಾಗಿ ನಾವು ಕರುಣೆಯನ್ನು ತೋರಿಸ್ಲಕ್ಕೂ ಬರಂಗಿಲ್ಲ, ಕರುಣೆಯನ್ನು ಪಡ್ಕೊಳಕ್ಕೆ ಬರಂಗಿಲ್ಲ. ಆ ಕ್ವಾಲಿಟಿ ಆಫ್ ಮೆರ್ಸಿ ಅನ್ನೋದು, ಈ ಒಂದು ಕರುಣೆಯ ಗುಣ ಅನ್ನೋದು ಏನಪ್ಪ ಅಂದ್ರೆ ಒತ್ತಾಯಪೂರ್ವಕವಾಗಿ ಬರ್ತಕ್ಕಂಥದ್ದಲ್ಲ. ಇಟ್ ಅಂದರೆ ಏನ್ರಿ ಇಲ್ಲಿ? ಮೆರ್ಸಿ. ಈ ಕ್ವಾಲಿಟಿ ಆಫ್ ಮೆರ್ಸಿ, quality of mercy droppeth as the gentle rain from heaven upon the place beneath. It droppeth. ಈ ಕ್ವಾಲಿಟಿ ಆಫ್ ಮೆರ್ಸಿ ಅನ್ನೋದು, ಕೈಂಡ್ನೆಸ್ ಅನ್ನೋದು ಡ್ರಾಫೆತ್. ವಾಟ್ ಈಸ್ ಮೀನ್ ಬೈ ಡ್ರಾಫೆತ್? ಡ್ರಾಫೆತ್ ಅಂದರೆ ಡ್ರಾಪ್ಸ್ ರೀ. ಈ ತುಂತುರು ಮಳೆಯ ಹನಿಗಳು ಹೆಂಗೆ ಬರ್ತಾವಲ್ಲ, ಆ ಕ್ವಾಲಿಟಿ ಆಫ್ ಮೆರ್ಸಿ ಅನ್ನೋದು, ಕರುಣೆ ಅನ್ನೋದು ಈ ತುಂತುರು ಮಳೆ ಹನಿಯಾಗಿ ಏನು ಬರ್ತದಪ್ಪ ಅಂದ್ರೆ ಆ್ಯಸ್ ದ ಜೆಂಟಲ್ ರೈನ್ ಫ್ರಾಮ್ ಹೆವನ್ ಅಪಾನ್ ದ ಪ್ಲೇಸ್ ಬಿನೀತ್. ಈಗ ನೋಡ್ರಿ, ನಾವು ಫೋರ್ಸ್ ಮಾಡಿ ಕೇಳಿಂದ ಮಳೆ ಬಾ ಅಂದ್ರೆ ಬರ್ತದೆ ಇಲ್ಲ. ಯಾವ ರೀತಿ ಮೋಡ ತನ್ನಿಂದ ತಾನೇ ಜಂಟಲ್ ರೈನ್ ಏನಂದ ಅಂದರೆ ಏನಪ್ಪ ಅಂದ್ರೆ ತುಂತುರು ಮಳೆ, ಮೋಡ ತನ್ನಿಂದ ತಾನೇ ಮಳೆಯನ್ನು ಉದುರಿಸುತ್ತೆ. ನೋಡ್ರಿ ಎಷ್ಟು ಆನಂದ ಆಗುತ್ತೆ, ನಾವು ಎಷ್ಟು ಖುಷಿಯನ್ನು ಕೊಡುತ್ತೆ. ಆ ರೀತಿ ಯಾವುದಪ್ಪ ಅಂದ್ರೆ ಈ ಕರುಣೆ ಅನ್ನೋದು, ದ ಕ್ವಾಲಿಟಿ ಆಫ್ ಮರ್ಸಿ ಅನ್ನೋದು ಹೇಗೆ ಜೆಂಟಲ್, ಒಂದು ಮೃದುವಾದ ತುಂತುರು ಮಳೆ ಹನಿ ಇದ್ದ ಹಾಗೆ. ಎಲ್ಲಿಂದ ಬರುತ್ತೆ ರೀ? ಫ್ರಾಮ್ ಹೆವನ್, ಆ ಒಂದು ಆಕಾಶದಿಂದ, ಆ ಒಂದು ಸ್ವರ್ಗದಿಂದ ಮಳೆ ಬರುತ್ತೆ. ಅಪಾನ್ ದ ಪ್ಲೇಸ್ ಬಿನೀತ್. ಎಲ್ಲಿಗೆ ಬರುತ್ತಾರೆ ಆ ಮಳೆ ಹನಿಗಳು? ನಮ್ಮ ಭೂಮಿ ಮೇಲೆ ಆ ಮಳೆ ಹನಿಗಳು ಬರ್ತವೆ. ಇಟ್ ಈಸ್ ಟ್ವೈಸ್ ಬ್ಲೆಸ್ಡ್. ಬ್ಲೆಸ್ಡ್ ಅಂದರೆ ಏನಪ್ಪ ಅಂತಂದ್ರೆ ಬ್ಲೆಸ್ಡ್ ರೀ. ವಾಟ್ ಈಸ್ ಮೀನ್ ಬೈ ಬ್ಲೆಸ್ಡ್ ಅಂದರೆ ಏನು? ಬ್ಲೆಸ್ಡ್. ಇಟ್ ಈಸ್ ಟ್ವೈಸ್ ಬ್ಲೆಸ್. ಇಟ್ ಅಂದರೆ ಏನು? ಕ್ವಾಲಿಟಿ ಆಫ್ ಮೆರ್ಸಿ, ಕರುಣೆ ಅನ್ನೋದು 2 ಸಾರಿ ಬ್ಲೆಸ್ಡ್ ಆಗ್ಯದ, ಆಶೀರ್ವಾದವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಈ ಕರುಣೆ ಅನ್ನೋದು. ನೆಕ್ಸ್ಟ್ ಲೈನ್ ನೋಡ್ರಿ, ಇಟ್ ಈಸ್ ಬ್ಲೆಸ್ಸತ್ ಹಿಮ್ ದಟ್ ಗಿವ್ಸ್ ಆ್ಯಂಡ್ ಹಿಮ್ ದಟ್ ಟೇಕ್ಸ್. ಇಟ್ ಈಸ್ ಕ್ವಾಲಿಟಿ ಆಫ್ ಮೆರ್ಸಿ ಅನ್ನೋದು ಬ್ಲೆಸ್ಸತ್ ಅಂದರೆ ಏನ್ರಿ? ಬ್ಲೆಸ್ಸಸ್. ಈ ಕ್ವಾಲಿಟಿ ಆಫ್ ಮೆರ್ಸಿ ಅಂತಕ್ಕಂಥ, ಕರುಣೆ ಅಂತಕ್ಕಂಥದ್ದು ಯಾರು ಕೊಡ್ತಾರಲ್ಲ, ಯಾರು ಕರುಣೆಯನ್ನು ತೋರಿಸ್ತಾರಲ್ಲ, ಅವರೇ ಮಾತ್ರ ಆ ಕರುಣೆಯನ್ನು ಪಡ್ಕೊಳ್ಳಿಕ್ಕೆ. ನಾವು ತಗೊಳ್ಳೋದು ಅದು ಆಟೋಮೆಟಿಕ್ ಆಗಿ ಬರಬೇಕೆ, ನಾ ಕರುಣೆ ತೋರಿಸ್ಬೇಕು ಅಂತಕ್ಕಂಥದ್ದು ಆ ಕ್ವಾಲಿಟಿ ನಂಬಲ್ಲಿ ಇರಬೇಕು. ಆ ಒಂದು ಕ್ವಾಲಿಟಿಯನ್ನು ಈ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೆಳೆಸಬೇಕನ್ನೋ ಉದ್ದೇಶನೇ ಏನಪ್ಪ ಅಂತಂದ್ರೆ ಇಲ್ಲಿ ಯಾರಿಗದ ರೀ?
ಇವರಿಗದ. ಯಾರಿಗೆ? ಈ ಒಂದು ಟೆಕ್ಸ್ಟ್ ಬುಕ್ ಸೊಸೈಟಿ ಅಥವಾ ವಿಲಿಯಂ ಶೇಕ್ಸ್ಪಿಯರ್ ಅವರು ಈ ಬರೆದಿರ್ತಕ್ಕಂಥ ಪೋಯಮ್ ಉದ್ದೇಶದ. ಯಾವಾಗಲೇ ಅದನ್ನು ಪಡ್ಕೋಬೇಕು, ಅದನ್ನು ನಾವು ಕರುಣೆಯನ್ನು ಕೊಡಬೇಕು. ಟಿಸ್ ಮೈಟಿಯಸ್ಟ್ ಇನ್ ದ ಮೈಟಿಯಸ್ಟ್. ಟಿಸ್ ಅಂದರೆ ಏನ್ರಿ? ಇಟ್ ಈಸ್ ಅಂದಂಗ್ರಿ. ಟಿಸ್ ಅಂದರೆ ಏನು? ಇಟ್ ಈಸ್ ಮೈಟಿಯಸ್ಟ್ ಇನ್ ದ ಮೈಟಿಯಸ್ಟ್. ಈ ಕರುಣೆ ಅನ್ನೋದು ಮೋಸ್ಟ್ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಮೈಟಿ ಅಂದರೆ ಪವರ್ಫುಲ್, ಅತ್ಯಂತ ಪವರ್ಫುಲ್, ಶಕ್ತಿದಾಯಕವಾದದ್ದು ಯಾವುದಪ್ಪ ಅಂದ್ರೆ ದಟ್ ಈಸ್ ಮೆರ್ಸಿ, ಕರುಣೆ ಅಂತಕ್ಕಂಥದ್ದು. ಈ ಒಂದು ಇಲ್ಲಿ ಎಕ್ಸಾಂಪಲ್ ಕೊಡ್ತಾರೋ, ಥ್ರೋನ್ಡ್ ಮೊನಾರ್ಕ್, ಆ ಒಂದು ಈ ಸಾಮ್ರಾಜ್ಯದ ಅಧಿಪತಿ ರಾಜ ಆಗಿರ್ತಕ್ಕಂಥದ್ದು, ಅದಕ್ಕಿಂತ ಪವರ್ಫುಲ್ ಆಗಿರ್ತಕ್ಕಂಥದ್ದು ಯಾವುದ್ರಿ? ಮೆರ್ಸಿ, ಕರುಣೆ ಅಂತಕ್ಕಂಥದ್ದು ಅವ್ರು ಹೇಳ್ತಾರೆ. ಇಟ್ ಬಿಕಮ್ಸ್, ಇಟ್ ಅಂದರೆ ಏನು? ಮೆರ್ಸಿ. ಮೆರ್ಸಿ ಬಿಕಮ್ಸ್ ದ ಥ್ರೋನ್ಡ್ ಮೊನಾರ್ಕ್ ಬೆಟರ್ ದ್ಯಾನ್ ಹಿಸ್ ಕ್ರೌನ್. ಈಗ ನೋಡ್ರಿ, ಇಟ್ ಬಿಕಮ್ಸ್, ಅದು ಕ್ವಾಲಿಟಿ ಆಫ್ ಮೆರ್ಸಿ ಅನ್ನೋದು ಏನಾಗುತ್ತೆ? ಬಿಕಮ್ಸ್ ದ ಥ್ರೋನ್ಡ್ ಮೊನಾರ್ಕ್. ಥ್ರೋನ್ಡ್ ಮೊನಾರ್ಕ್ ಅನ್ನೋದು ಏನಪ್ಪ ಅಂದ್ರೆ ಸಿಂಹಾಸನದ ಮೇಲೆ ಕುಳಿತಿರುವ ರಾಜ. ನೀವು ಬೇಕಂದ್ರೆ ಬರ್ಕೋರಿ. ಥ್ರೋನ್ಡ್ ಮೊನಾರ್ಕ್ ಅಂದರೆ ಏನಪ್ಪ ಅಂದ್ರೆ ಸಿಂಹಾಸನದ ಮೇಲೆ ಕುಳಿತಿರ್ತಕ್ಕಂಥ ರಾಜ. ಹೆಂಗೆ ಕೂತಿರ್ತಾನೆ ರೀ? ಅಧಿಕಾರ, ದುಡ್ಡು, ಆಸ್ತಿ, ಇಡೀ ರಾಜ್ಯನೇನಂತಕ್ಕಂಥದ್ದು ಕೂತಿರ್ತಾನೆ ರೀ. ಬೆಟರ್ ದೆನ್ ಈಸ್ ಕ್ರೌ. ನೋಡ್ರಿ, ಆ ಕಿರೀಟ, ಆ ಒಂದು ರಾಜ ಕಿರೀಟ ಅಂತ ಕರಿತೀವಲ್ಲ, ಅದಕ್ಕಿಂತ ಬೆಟರ್ ಆಗಿರೋದು ಯಾವುದಪ್ಪ ಅಂದ್ರೆ ದಟ್ ಈಸ್ ಕ್ವಾಲಿಟಿ ಆಫ್ ಮೆರ್ಸಿ. ಹೀಸ್ ಸೆಫ್ಟ್ರೇಸ್ ಶೋಸ್ ದ ಫೋರ್ಸ್ ಆಫ್ ಟೆಂಪರಲ್ ಪವರ್. ಹೀಸ್ ಅಂದರೆ ಅಲ್ಲಿ ರಾಜನ. ಹೀಸ್ ಸೆಫ್ಟ್ರೇ ಅಂದರೆ ಏನಪ್ಪಾ ಅಂತಂದ್ರೆ ರಾಜದಂಡ ಅಂತ ಕರಿತೀವಿ ನೋಡ್ರಿ. ಸೆಫ್ಟ್ರೇ ಮೀನ್ಸ್ ರಾಜದಂಡ ಇರ್ತದಲ್ರಿ, ರಾಜನ ಒಂದು ಆಯುಧ, ಅದಕ್ಕೆ ನಾವು ಸೆಫ್ಟ್ರೇ ಅಂತ ಕರಿತೀವಿ. ಶೋಸ್ ದ ಫೋರ್ಸ್ ಆಫ್ ಟೆಂಪರಲ್ ಪವರ್. ಟೆಂಪರಲ್ ಪವರ್ ಅಂದರೆ ಏನಪ್ಪ ಅಂತಂದ್ರೆ ದುಡ್ಡು ಅಥವಾ ಅಧಿಕಾರದ ಶಕ್ತಿ, ಅದಕ್ಕೆ ನಾವು ಏನಂತ ಕರಿತೀವಿ? ಟೆಂಪರಲ್ ಪವರ್ ಅಂತ ಕರಿತೀವಿ. ಆ ರಾಜದಂಡ ನೋಡ್ರಿ ನಾವು ಯಾವ ರೀತಿ ಆ ಒಂದು ಬಹಳಷ್ಟು ಪವರ್ಫುಲ್ ಆಗಿರ್ತಾನೆ. ಆ ಒಂದು ರಾಜದಂಡ ಅವನ ಒಂದು ಈ ಒಂದು ಅಧಿಕಾರ, ದುಡ್ಡು, ದರ್ಪದ ಗರ್ವದ ಶಕ್ತಿಯನ್ನು ತೋರಿಸುತ್ತೆ. ದ ಆಟ್ರಿಬ್ಯೂಟ್ ಟು ಏವ್ ಆ್ಯಂಡ್ ಮೆಜೆಸ್ಟಿ. ದ ಆಟ್ರಿಬ್ಯೂಟ್ಸ್ ಮೀನ್ಸ್ ಟು ವ್ಯೂ ಪಾಯಿಂಟ್. ನೋಡಲಿಕ್ಕೆ ನಾವೇನು ನೋಡ್ತೀವಪ್ಪ ಅಂದ್ರೆ ಆ ರಾಜದಂಡ, ಅವನ ದುಡ್ಡು, ಅಧಿಕಾರ, ಆಸ್ತಿ, ಅವನ ಪವರು ಏನು ಮಾಡತ್ತಪ್ಪ ಅಂದ್ರೆ ಇಲ್ಲಿ ಜನರಿಗೆ ಏವ್ ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ನಾವು ಭಯ ಅಂತ ಕರಿತೀವಿ, ಫಿಯರ್ ಅಂತ ಕರಿತೀವಿ. ಓಕೆ, ಅದಕ್ಕೆ ಜನ ಭಯ ಪಡ್ತಾರ್ರಿ. ಏನ್ರಿ ಹೊಡೆದ್ಗಿದ್ದಾರು, ನಮ್ಮನ್ನು ಕೊಂದ್ಗಿದ್ದಾರು ಅಂತ ಹೇಳೋದ್ರಿಂದ ಭಯ ಹುಟ್ಟಿಸುತ್ತೆ. ಆ್ಯಂಡ್ ಮೆಜೆಸ್ಟಿ, ಅದಕ್ಕೆ ಏನು ಮಾಡ್ತಾರ್ರಿ? ಮೆಜೆಸ್ಟಿ ಅಂದರೆ ಏನು? ಹಾನರ್, ಗೌರವ ಆ ರಾಜನಿಗೆ ಸಿಗುತ್ತೆ. ನೋಡ್ರಿ, ಬೇಕಂದ್ರೆ ನಮಸ್ಕಾರ ಮಹಾರಾಜರೇ, ಈ ರೀಚ್ ಇರ್ತಾರಲ್ಲ ಅವ್ರಿಗೆ ಎಷ್ಟು ನಮಸ್ಕಾರ ಸರ್, ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಾರಲ್ಲ, ಆ ರೀತಿ ಆ ರಾಜದಂಡ, ಆ ಒಂದು ಅಧಿಕಾರ, ಶಕ್ತಿ, ಪವರು ಅದು ಬಹಳಷ್ಟು ಇಲ್ಲಿ ತೋರಿಸುತ್ತೆ ಅನ್ನೋದನ್ನು ನಾವು ನೋಡ್ತೀವಿ. ಮುಂದೆ ನೋಡೋಣ್ರಿ. ಫೇರ್ ಇನ್ ಡೋತ್ಸ್ ಇಟ್ ದ ಡ್ರೆಡ್ ಆ್ಯಂಡ್ ಫಿಯರ್ ಆಫ್ ಕಿಂಗ್ಸ್. ವೇರ್ ಇನ್ ಡಾತ್ ಅಂದರೆ ಏನಪ್ಪ ಅಂತಂದ್ರೆ ಇಲ್ಲಿ ಡಾತ್ ಮೀನ್ಸ್ ಡಸ್. ವೇರ್ ಇನ್ ಡಸ್ ಇಟ್ ದ ಡ್ರೆಡ್ ಆ್ಯಂಡ್ ಫಿಯರ್ ಆಫ್ ಕಿಂಗ್ಸ್. ಅವ ಎಲ್ಲಿ ಕೂತ್ಕೋತಾನಪ್ಪ ಅಂದ್ರೆ ಡ್ರೆಡ್ ಅಂದರೆ ಏನಪ್ಪ ಅಂತಂದ್ರೆ ಭಯ. ವಾಟ್ ಈಸ್ ಮೀನ್ ಬೈ ಡ್ರೆಡ್? ಭಯ, ಫಿಯರ್. ವೇರ್ ಡಸ್ ಇಟ್ ದ ಡ್ರೆಡ್ ಆ್ಯಂಡ್ ಫಿಯರ್ ಆಫ್ ಕಿಂಗ್ಸ್. ಈಗ ನೋಡ್ರಿ, ರಾಜ ಬಂದ್ರಪ್ಪ ಅಂದ್ರೆ ಅಲ್ಲಿ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಜನ ಭಯ ಪಟ್ಕೊಳ್ತಾರೆ ರಾಜಗಳಿಂದ. ಯಾಕಂದರೆ ಯಾರಿಗೆ ಯಾವ ನ್ಯಾಯವನ್ನು, ಯಾವ ರೀತಿಯ ಪನಿಷ್ಮೆಂಟನ್ನು, ಯಾವ ರೀತಿಯ ಆಜ್ಞೆಯನ್ನು ಹೊರಸ್ತಾರೆ ಅನ್ನೋದು ಭಯ ಇರುತ್ತೆ ಜನರಲ್ಲಿ. ಬಟ್ ಮೆರ್ಸಿ ಇಸ್ ಅಬೌವ್ ದಿಸ್ ಸೆಫ್ಟೆಡ್ ಸ್ವೇ ಅಂತ ಕರಿತೀವಿ. ಬಟ್ ಮೆರ್ಸಿ ಈಸ್ ಅಬೌವ್ ಸೆಫ್ಟೆಡ್ ಸ್ವೇ. ಇದಕ್ಕಿಂತ ಅಧಿಕಾರ, ದರ್ಪ, ರಾಜ, ಒಂದು ಸಿಂಹಾಸನ ದರ್ಪಕ್ಕಿಂತ ಯಾವುದಪ್ಪ ಅಂತಂದ್ರೆ ಹೆಚ್ಚಿಗೆ ಅಂತ ಹೇಳಿದ್ರೆ ದಟ್ ಈಸ್ ದ ಮೆರ್ಸಿ, ದಟ್ ಈಸ್ ದ ಕರುಣೆ, ದಯೆ ಅಂತಕ್ಕಂಥದ್ದು ಇದೆಲ್ಲಕ್ಕಿಂತ ಹೆಚ್ಚಾಗಿ ಇರ್ತಕ್ಕಂಥದ್ದು ಅಂತ ಹೇಳ್ತೀವಿ ನಾವು. ಸೆಫ್ಟೆಡ್ ಅವೇ ಮೀನ್ಸ್ ರಾಜದರ್ಪಕ್ಕಿಂತ ಶ್ರೇಷ್ಠವಾದದ್ದು. ಸೆಫ್ಟೆಡ್ ಸ್ವೇ ನಿಮ್ಗೆ ಬೇಕಂದ್ರೆ ಬರ್ಕೋರಿ. ಸೆಫ್ಟೆಡ್ ಸ್ವೇ ಮೀನ್ಸ್ ರಾಜದರ್ಪಕ್ಕಿಂತ ಶ್ರೇಷ್ಠವಾಗಿರೋದು. ರಾಜದರ್ಪಕ್ಕಿಂತ ಶ್ರೇಷ್ಠವಾಗಿರೋದಕ್ಕೆ ನಾವೇನಂತ ಕರಿತೀವಿ?
ಸೆಪ್ಟೆಡ್ ಸ್ವೇ ಅಂತ ಕರಿತೀವಿ. ಈ ರಾಜದರ್ಪಕ್ಕಿಂತ ಶ್ರೇಷ್ಠವಾಗಿದ್ದು ಯಾವುದಪ್ಪ ಅಂದರೆ ಇಲ್ಲಿ ಮೆರ್ಸಿ, ಕರುಣೆ, ದಯ ಅಂತಕ್ಕಂಥದ್ದು ನಮ್ಮ ವಿಲಿಯಂ ಶೇಕ್ಸ್ಪಿಯರ್ ಅವರು ಇಲ್ಲಿ ಏನಪ್ಪ ಅಂದರೆ ಪೋರ್ಷಿಯಾ ತನ್ನ ಒಂದು ಪೊಯಿಟಿಕ್ ಲೈನ್ಸನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಮುಂದೆ ಏನಾಗ್ತದೆ ನೋಡೋಣ್ರಿ. ಇಟ್ ಈಸ್ ಎಂಥರ್ನ್ಡ್ ಇನ್ ದ ಹಾರ್ಟ್ ಆಫ್ ಕಿಂಗ್ಸ್, ಇಟ್ ಈಸ್ ಆನ್ ಅಟ್ರಿಬ್ಯೂಟ್ ಟು ಗಾಡ್ ಹಿಮ್ಸೆಲ್ಫ್ ಆ್ಯಂಡ್ ಅರ್ಲಿ ಪವರ್ doth then show likes God's when mercy seasons justice. It is enthroned. It refers mercy, ಕರುಣೆ ಅನ್ನೋದು, mercy ಅನ್ನೋದು, mercy is enthroned in the heart of kings. Enthroned ಅಂದ್ರೆ ರಾಜಸಿಂಹಾಸನ. enthroned ಅಂದರೆ ಏನ್ರಿ? ರಾಜಸಿಂಹಾಸನ ಅಂತ ಕರಿತೀವಿ. ಈ ಮೆರ್ಸಿ ಅನ್ನೋದು ರಾಜಸಿಂಹಾಸನದ ಮೇಲೆ ಕುಳಿತಿರ್ತಕ್ಕಂಥ ರಾಜರ ಹೃದಯದಲ್ಲಿ ಇದು ಕರುಣೆ ಅನ್ನೋದು ಹುಟ್ಕೊಳ್ಬೇಕು ಅಂತ ಇಲ್ಲಿ ಈ ಒಂದು ವಾಕ್ಯದ ಈ ಒಂದು ಸೆಂಟೆನ್ಸ್ನ ಅರ್ಥ ಆಗುತ್ತೆ. ಅಂದ್ರೆ ಆ ರಾಜರ ಹೃದಯದಲ್ಲಿ ಈ ಕ್ವಾಲಿಟಿ ಆಫ್ ಮೆರ್ಸಿ, ದಯೆ, ಕರುಣೆ ಇರಬೇಕನ್ನೋದು ಇಲ್ಲಿ ಪೋರ್ಷಿಯಾ ಹೇಳ್ತಿದ್ದಾಳೆ. ಇಟ್ ಈಸ್ ಆನ್ ಅಟ್ರಿಬ್ಯೂಟ್ ಟು ಗಾಡ್ ಹಿಮ್ಸೆಲ್ಫ್. ಅಟ್ರಿಬ್ಯೂಟ್ ಮೀನ್ಸ್ ಗುಣ, ಕ್ಯಾರೆಕ್ಟರ್. ಅಟ್ರಿಬ್ಯೂಟ್ ಮೀನ್ಸ್ ಗುಣ ರೀ. ಇಟ್ ವಿಚ್ ಒನ್ ಇಟ್ ಅಂದರೆ ಏನು? ಮೆರ್ಸಿ ಅನ್ನೋದು, ದಯೆ ಅನ್ನೋದು ಗುಣ ಆಗಬೇಕು. ಯಾರ ಗುಣ ಇದು? ದೇವರ ಗುಣ. ಆ ದೇವರ ಗುಣವನ್ನು ನಾವು ಅಳವಡಿಸ್ಕೊಂಡ್ರೆ ನಾವು ಕೂಡ ಬಹಳ ಅದ್ಭುತ ದೇವರಾಗಿ ಹೋಗ್ತೀವಿ. ನೋಡ್ರಿ, ಈ ರಾಮಾಯಣದಲ್ಲಿ ರಾಮವನ್ನು ನೋಡ್ತೀವಿ. ಅವನು ಕೂಡ ಏನಪ್ಪ ಅಂತಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ. ಅವನ ಒಂದು ನಡವಳಿಕೆಯಿಂದ, ಅವನ ಗುಣದಿಂದ ದೇವರಾದ. ಜೈ ಶ್ರೀರಾಮ್ ಅಂತ ಕರಿತೀವಿ. ಓಕೆ, ಆ ರೀತಿ ಏನಪ್ಪ ಅಂತಂದ್ರೆ ಆ ದೇವರ ಗುಣ ಯಾವುದಪ್ಪ ಅಂತಂದ್ರೆ ಆ ಕ್ವಾಲಿಟಿ ಅಂತಕ್ಕಂಥದ್ದು, ಕ್ವಾಲಿಟಿ ಆಫ್ ಮೆರ್ಸಿ ಅಂತಕ್ಕಂಥದ್ದು, ಕರುಣೆಯನ್ನು ನಾವಿಲ್ಲಿ ಬೆಳೆಸ್ಕೊಳ್ಬೇಕು ಅಂತ ಈ ಒಂದು ಪೊಯಿಟಿಕ್ ಲೈನ್ದ ಉದ್ದೇಶ ಇದೆ. ಆ್ಯಂಡ್ ಅರ್ಲಿ ಪವರ್ ಡಾತ್ ದೆನ್ ಶೋ ಲೈಕೆಸ್ಟ್ ಗಾಡ್ಸ್ ವೆನ್ ಮೆರ್ಸಿ ಸೀಸನ್ಸ್ ಜಸ್ಟಿಸ್. ಆ್ಯಂಡ್ ಅರ್ಲಿ ಪವರ್ ಅಂದರೆ ಏನ್ರಿ? ಈ ಭೂಮಿ ಮೇಲೆ ಇರ್ತಕ್ಕಂಥ ಪವರ್ ಯಾವುದ್ರಿ? ಅಧಿಕಾರ, ದುಡ್ಡು, ಶಕ್ತಿ. ಇದಕ್ಕಿಂತ ಈ ಒಂದು ಅಧಿಕಾರ, ದುಡ್ಡಿನ ಶಕ್ತಿಗಿಂತ ಅಧಿಕಾರದ ಶಕ್ತಿ. ಡತ್ ಮೀನ್ಸ್ ಡಸ್. ಈ ಅಧಿಕಾರ ಶಕ್ತಿ ಏನು ಮಾಡತ್ತಪ್ಪ ಅಂತ ದೆನ್ ಶೋ ಲೈಕೆಸ್ಟ್ ಗಾಡ್ಸ್. ಆ ಒಂದು ಯಾವುದು ಕೂಡ ಈ ಒಂದು ದೇವರಿಗೆ ಅದು ಲೈಕ್ ಆಗಂಗಿಲ್ಲ. ವೆನ್ ಮೆರ್ಸಿ ಸೀಸನ್ಸ್ ಜಸ್ಟಿಸ್. ಯಾವಾಗ ಮೆರ್ಸಿ ಸೀಸನ್ಸ್ ಜಸ್ಟಿಸ್, ಆ ಒಂದು ರಾಜ ಕೂಡ ಏನು ಮಾಡಬೇಕಪ್ಪ ಅಂತಂದ್ರೆ ನ್ಯಾಯವನ್ನು ಕೊಡಬೇಕಾದ್ರೆ ಏನು ಮಾಡಬೇಕು? ರಾಜನು ನ್ಯಾಯದ ಜೊತೆ ಕರುಣೆ ಇತ್ತಪ್ಪ ಅಂದ್ರೆ ಆ ನ್ಯಾಯದಲ್ಲಿ ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಇರುತ್ತೆ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೋಬೋದು ಅಂತ ಹೇಳ್ತಾ ಈ ಒಂದು ಪೋಯಮನ್ನು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಕ್ವಾಲಿಟಿ ಆಫ್ ಮೆರ್ಸಿ, ಈ ದಯೆ ಗುಣ, ಕರುಣೆಯ ಗುಣ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಹಾಗೆ ಕೂಡ ನಿಮಗೆ ಅರ್ಥ ಆಗಿದರೆ ನಿಮ್ಮ ಫ್ರೆಂಡ್ ಸರ್ಕಲ್ಲಿ ಕೂಡ ಈ ಒಂದು ವಿಡಿಯೋ ಲಿಂಕನ್ನು ಶೇರ್ ಮಾಡಿರಿ. ಇಷ್ಟ ಆಗಿದರೆ ಲೈಕ್ ಮಾಡಿರಿ. ದೆನ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಯುವರ್ ಯೂಟ್ಯೂಬ್ ಚಾನಲ್. ಓಕೆ, ಯುವರ್ ಸಬ್ಸ್ಕ್ರಿಪ್ಷನ್ ಈಸ್ motivation to bring the better classes to your betterment of study, my dear students. ಓಕೆ, ಮತ್ತೊಂದು ಕ್ಲಾಸಲ್ಲಿ ನಿಮಗೆ ಮತ್ತೊಂದು ವಿಡಿಯೋದೊಂದಿಗೆ ನಾನು ಬರ್ತೀನಿ ಅಂತ ಹೇಳ್ತಾ ಬಾಯ್, ಸಿ ಯು.